ಸಾಕಷ್ಟು ಕಂಪನೀಸ್ಗಳಲ್ಲಿ ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಂಡ ನಂತರ ಇಮಿಡಿಯೇಟ್ ಆಗಿ ಕವರೇಜ್ ಸಿಗುತ್ತಾ ಅಥವಾ ಯಾವ್ದಾದ್ರು ರೆಸ್ಟ್ರಿಕ್ಷನ್ಸ್ ಏನಾದ್ರು ಇದೆಯಾ? ಖಂಡಿತ ಇದೆ. ಹೆಲ್ತ್ ಇನ್ಶೂರೆನ್ಸ್ ಇವತ್ತು ತಗೊಂಡ ಕೂಡಲೇ ಎಲ್ಲ ಕವರ್ ಆಗತ್ತೆ ಅಂತ ಹೇಳುವಂಥದ್ದು ತಪ್ಪು ಕಲ್ಪನೆ. ಅಲ್ಲಿ ಕೆಲವು ವೇಟಿಂಗ್ ಪೀರಿಯಡ್ ಅಂತ ಇರುತ್ತೆ. ಸೊ ಏನಪ್ಪ ವೇಟಿಂಗ್ ಪೀರಿಯಡ್ ಅಂತ, ಸಪೋಸ್ ಅಂದ್ಕೊಳ್ಳಿ ನೀವು ಇವತ್ತು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ದೀರಾ, ಇದು ಬೇರೆ ಬೇರೆ ಕಂಪನಿಯಲ್ಲಿ ಬೇರೆ ಬೇರೆ ರೀತಿಯಾದ ನಿಯಮ ಇರುತ್ತೆ. ಆದ್ರೆ ಕೆಲವು ನಿಯಮಗಳು ಅಕಾರ್ಡಿಂಗ್ ಟು IRDA ಕೆಲವು ನಿಯಮಗಳು ಕಾಮನ್ ಆಗಿರುತ್ತೆ. ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿರುವಂತ ನಿಯಮಗಳು. ಇವತ್ತು ನೀವು ಇನ್ಶೂರೆನ್ಸ್ ತಗೊಂಡ್ರೆ ಇವತ್ತಿಂದ ಎಲ್ಲಾನು ಕವರ್ ಆಗೋದಿಲ್ಲ. ಆಫ್ಟರ್ 24 hours ಆಕ್ಸಿಡೆಂಟಲ್ ಕೇಸಸ್ ಕವರ್ ಆಗುತ್ತೆ. ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲೈಸೇಷನ್ ಆಯ್ತು ಅಂತ ಹೇಳಿದ್ರೆ ನಾಳೆ ಆಕ್ಸಿಡೆಂಟಲ್ ಕೇಸಸ್ ಕವರ್ ಆಗುತ್ತೆ ಆಫ್ಟರ್ 24 hours. ಆದ ನಂತರ ಕೆಲವು 1 month ಆಫ್ಟರ್ ಕವರ್ ಮಾಡ್ತಾರೆ. ಏನನ್ನು, ಈಗ ಆಕ್ಸಿಡೆಂಟ್ ಬಿಟ್ಟು ಬೇರೆ ಎಲ್ಲ ಡಿಸೀಸ್, ಇಟ್ ಮೇ ಬಿ ಕ್ಯಾನ್ಸರ್, ಹಾರ್ಟ್ ಪ್ರಾಬ್ಲಮ್, ಆರ್ ಲೈಕ್ ಡೆಂಗ್ಯೂ, ಮಲೇರಿಯಾ, ಆರ್ ಎಂತಾದ್ರೂ ಈ ತರ ಪ್ರಾಬ್ಲಮ್ ಆದ್ರೆ ಅದೆಲ್ಲ ಕವರ್ ಆಗುವಂಥದ್ದು 1 ತಿಂಗಳ ನಂತರ, ಅಂದ್ರೆ 1 ತಿಂಗಳು ವೇಟಿಂಗ್ ಪೀರಿಯಡ್ ಇರುತ್ತೆ.